ಆ್ಯಕ್ಷನ್ ಟೀಸರ್ ಅಂತಲೇ ಹೇಳ್ಬೋದು. ಈ ಸ್ಕೇಲಲ್ಲಿ ಮೂಡಿ ಬರುತ್ತೆ ಅಂತ ನಾನು ಕೂಡ ಊಹೆ ಮಾಡಿರಲಿಲ್ಲ. ಸಿನಿಮಾಲಿ ಅಂದರೆ ನಂದೊಂದು ಪಾತ್ರ ಅಂತ ಹೇಳಕ್ ಬಂದೆ. ಆಮೇಲೆ ಜ್ಞಾಪಕ ಬಂತು ನಾನು ನಾಯಕ ನಟಿ ಅಂತ. ಬೆಳದಿಂಗ್ಳು ನೀನೇ ನಮ್ಮಿ. ಹೀರೋ ಝಲಕ್ ಜೊತೆಗೆ ಹೀರೋಯಿನ್ ಝಲಕ್ಕು ಏನಾದರೂ ಸ್ವಲ್ಪ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಬಟ್ ಅದಿರಲಿಲ್ಲ. ಅಯ್ಯೋ ನಾನು ಕಾಣಲಿಲ್ವಲ್ಲ, ಅಯ್ಯೋ ನಾನು ಇರಲಿಲ್ಲ, ಆ ಥರ. ಕಿರುತೆರೆಯಿಂದ ಹಿರಿತೆರೆಗೆ ನನ್ನ ಮೊದಲನೇ ಹೆಜ್ಜೆ. ಅನಿಲ್ ಕುಂಬ್ಳೆ ಸರ್ ಬಂದಿದ್ದು ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಬಂದಿದ್ದು ಎಷ್ಟು ಖುಷಿ ಇದೆ ಅಂತ. ಅವ್ರು ಬರ್ತಾ ಇದ್ರೆ ಕೈ ಮುಗಿಬೇಕು ಅಂತ ಅನಿಸುತ್ತೆ. ಸೊ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಈ ಸಿನಿಮಾ ನೋಡ್ಲಿಕ್ಕೆ ಬರ್ಬೋದು ಜನಗಳು ಅಂತ. ಮೈಂಡನ್ನು ಫ್ರೀ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಸಣ್ಣದಾಗಿ ಸ್ವಲ್ಪ ಬ್ರೀಫ್ ಆಗಿ ಏನಾದರೂ ಹೇಳ್ಕೊಳ್ಳೋದಾದ್ರೆ, ಯಾವ್ದಾದ್ರೂ ಒಂದು ತರಹದ ಮೂವ್ಮೆಂಟ್ ಇರಬೇಕು ಬಾಡಿಗೆ. ನೆಗೆಟಿವ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸಾನ್ಯಾ ಅವರು ಅಂತ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇವತ್ತು ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಸಿನಿಮಾದ ಪ್ರೀ ಟೀಸರ್ ಲಾಂಚ್ ಆಯಿತು. ಈ ಒಂದು ಗೌರಿ ಸಿನಿಮಾದ ಪ್ರೀ ಟೀಸರನ್ನು ನಮ್ಮ ಅನಿಲ್ ಕುಂಬ್ಳೆ ಅವರು ಹಾಗೆಯೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಲಾಂಚ್ ಮಾಡಿದ್ರು. ಸದ್ಯಕ್ಕೆ ಈ ಒಂದು ಸಿನಿಮಾದ ವಿಶೇಷತೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿನಿಮಾದ ನಾಯಕಿ ಸಾನ್ಯಾ ಅಯ್ಯರ್ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸಾನ್ಯಾ ಅಯ್ಯರ್ ಅವರೇ, ಸೊ ವೆಲ್ಕಮ್ ಟು ದ ಶೋ ನಿಮಗೆ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಪ್ರೀ ರಿಲೀಸ್ ಟೀಸರ್, ಆ್ಯಕ್ಚುಲಿ ಪ್ರೀ ಟೀಸರ್ ಅಂತ ಲಾಂಚ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್ಪ್ರೈಸ್ ಆ್ಯಕ್ಚುಲಿ. ಪ್ರೀಟಿ ಸರ್ ನಾನು ನೋಡಿರಲಿಲ್ಲ, ನಾನು ಕೇಳ್ತಾನೆ ಇದ್ದೆ ಸರ್ ನನಗಾದರೂ ಒಂದು ಸಣ್ಣ ತುಣುಕು ತೋರಿಸಿ ಅಂತ. ಬಟ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಈ ರೇಂಜಿಗೆ ಇಷ್ಟು ಮ್ಯಾಸಿವ್ ಆಗಿ ಈ ಸ್ಕೇಲಲ್ಲಿ ಮೂಡಿ ಬರುತ್ತೆ ಅಂತ ನಾನು ಕೂಡ ಊಹೆ ಮಾಡಿರಲಿಲ್ಲ. ಬಟ್ ನೋಡಿ ತುಂಬಾ ಖುಷಿ ಆಯಿತು, ತುಂಬ ಹೆಮ್ಮೆ ಆಗ್ತಾ ಇದೆ. ಇಂಥ ಒಂದು ಬ್ಯೂಟಿಫುಲ್ ಸಿನಿಮಾಲಿ ನಂದೊಂದು ಪಾತ್ರ ಅಂತ ಹೇಳಕ್ ಬಂದೆ. ಆಮೇಲೆ ಜ್ಞಾಪಕ ಬಂತು ನಾನು ನಾಯಕ ನಟಿ ಅಂತ. ನನ್ನ ಕನಸದು ನನಸಾಗಿದೆ ಅಂಥದ್ದು ಸಿನಿಮಾ. ಥ್ಯಾಂಕ್ಸ್ ಟು ಇಂದ್ರಜಿತ್ ಸರ್. ಆ್ಯಂಡ್ ಇನ್ನು ಜನರೇ ಹೇಳಬೇಕು ಹೇಗಿತ್ತು ಪ್ರೀ ಟೀಸರ್ ಅಂತ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಪ್ರೀ ಟೀಸರ್ ಲಾಂಚ್ ಅಂತ ಅಂದಮೇಲೆ ಹೀರೋ ಝಲಕ್ ಜೊತೆಗೆ ಹೀರೋಯಿನ್ ಝಲಕ್ಕು ಏನಾದರೂ ಸ್ವಲ್ಪ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಬಟ್ ಅದಿರಲಿಲ್ಲ. ಅದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಏನಾದರೂ ಬೇಜಾರಾಯ್ತಾ? ಅಥವಾ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಟೀಸರ್ ಬರುತ್ತೆ, ಟ್ರೈಲರ್ ಬರುತ್ತೆ, ಅದರಲ್ಲಿ ನೀವು ಕಾಣಿಸ್ಕೋತೀರಾ. ಸೊ ಈ ಟೀಸರ್ ನೋಡುವಾಗ ನಿಮಗೆ ಸಮರ್ಜಿತ್ ನೋಡುವಾಗ ಏನು ಅನಿಸ್ತು ಅಂತ? ಬೇಜಾರಾಗೋ ಮಾತೇ ಇಲ್ಲ. ಏನಕ್ಕೆ ಅಂದರೆ ಇದು ನನ್ನ ಸಿನಿಮಾ ಅಂತ ನಾನು ಅಂದ್ಕೊಂಡಾಗ ನನ್ನ ಸಿನಿಮಾಲಿ ಅಯ್ಯೋ ನಾನು ಕಾಣಲಿಲ್ವಲ್ಲ, ಅಯ್ಯೋ ನಾನು ಇರಲಿಲ್ಲ, ಆ ಥರ ಸಣ್ಣ ವಿಚಾರಗಳು ಬರೋದೇ ಇಲ್ಲ. ಸಿನಿಮಾ ಅನ್ನೋದು ನಾನು ಅನ್ನೋದಕ್ಕಿಂತ ದೊಡ್ಡದು. ಸೊ ನಾವು ಅದನ್ನು ಪೂಜಿಸ್ತೀವಿ, ನಾವು ಆರಾಧಿಸ್ತೀವಿ. ನಮ್ಗೆ ಊಟ ಹಾಕೋದೇ ಸಿನಿಮಾ. ಸೊ ಅಂಥದ್ರಲ್ಲಿ ನನಗೆ ಬೇಜಾರಾಗೋ ಮಾತೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಹೇಳಿದ್ನಲ್ಲ, ತುಂಬಾ ಖುಷಿ ಆಯಿತು. ಸಮ್ಮರ್ ಅವ್ರನ್ನ ಈ ಥರ ಈ ಲುಕ್ಕಲ್ಲಿ ನೋಡಿ ತುಂಬಾ ಹೆಮ್ಮೆ ಆಯಿತು. ಯಾಕಂದರೆ ಕನ್ನಡದಲ್ಲಿ ನಮ್ಗೆ ಈ ಥರ ಪ್ರತಿಭಾವಂತರು ಬೇಕು. ಅವರು ಎಷ್ಟೇ ಟ್ಯಾಲೆಂಟೆಡ್ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ಅವರು ತಮ್ಮದೇ ಆದ ಪರಿಶ್ರಮ ಹಾಕಿ ತಮ್ಮದೇ ಆದ ಒಂದು ಇಂಟೆಲಿಜೆನ್ಸಲ್ಲಿ ಮೇಲಿಗೆ ಬರ್ತಾ ಇದ್ದಾರೆ, ಬರಬೇಕು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಇನ್ನು ಸಾನ್ಯಾ ಅಯ್ಯರ್ ಅವರು ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ನೀವು ಆಡಿದಂತಹ ಮಾತುಗಳು ಮತ್ತು ಈ ಹಿಂದೆ ಕೂಡ ನಾವು ನಿಮ್ಮನ್ನು ನೋಡಿರೋ ಪ್ರಕಾರ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ಗೋಸ್ಕರ ಆ್ಯಕ್ಚುಲಿ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ರಿ. ಅಂದರೆ ಎಲ್ಲ ರೀತಿಯಿಂದನೂ ತಯಾರಿ ಮಾಡಿಕೊಂಡು ಚಿಕ್ಕ ವಯಸ್ಸಿಂದನೇ ಆ್ಯಕ್ಚುಲಿ ನಟನೆಯಲ್ಲಿ ನಿಮ್ಮ ಪ್ರೌಢಿಮೆಯನ್ನು ತೋರಿಸ್ಕೊಂಡು ಮತ್ತು ಬಿಗ್ ಬಾಸಲ್ಲಿ ಆಗಿರ್ಬೋದು ಆ ರೀತಿಯೆಲ್ಲ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ವೇದಿಕೆ ಏನು ಈ ಸಿನಿಮಾ ಮೂಲಕ ಸಿಗ್ತಾ ಇರೋದು ನಿಮಗೆ ಬಹಳ ದೊಡ್ಡದು ಅನ್ನೋಂಥದ್ದು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ನೀವು ಮಾತಾಡುವಾಗ. ಸೊ ಇದಕ್ಕೆ ಇವಾಗ ಜಸ್ಟ್ ಈ ಪ್ರೀ ಟೀಸರ್ಗೆ ಲಾಂಚ್ ಮಾಡಲಿಕ್ಕೆ ಅನಿಲ್ ಕುಂಬ್ಳೆ ಸರ್ ಬಂದಿದ್ದು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಬಂದಿದ್ದು ಎಷ್ಟು ಖುಷಿ ಇದೆ ಅಂತ? ನಾ ಆವಾಗಲೇ ಸ್ಟೇಜ್ ಮೇಲೆ ಕೂಡ ಹೇಳಿದೆ, ನಮ್ಮ ಜಂಬೋ ಬೌಲರ್, ನಮ್ಮ ಇಂಡಿಯನ್ ಪ್ಲೇಯರ್ ಅನಿಲ್ ಕುಂಬ್ಳೆ ಸರ್, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕರ್ನಾಟಕದವರು, ಮೈಸೂರು ಪ್ರಾಂತ್ಯದವರು. ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ಇವತ್ತು ಅವರು ಬೆಳೆದು ಬಂದಿರೋ ದಾರಿನ ಮರ್ತಿಲ್ಲ. ಇವತ್ತು ನಮಗೋಸ್ಕರ ಪ್ರೀ ಟೀಸರ್ ಲಾಂಚಿಗೆ, ಗೌರಿ ಸಿನಿಮಾ ಪ್ರೀ ಟೀಸರ್ ಲಾಂಚಿಗೆ ಬಂದು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಮಾತಾಡಿ ನಡೆಸ್ಕೊಟ್ಟು ಹೋದರು. ಅಷ್ಟೇ ಅಲ್ದಿರ ಅಶ್ವಿನಿ ಮ್ಯಾಮ್ ಕೂಡ ಅಷ್ಟೇ. ಶೀಸ್ ಇನ್ ಐ ಥಿಂಕ್ ಗ್ರೇಸ್ ಪರ್ಸಾನಿಫೈಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಇನ್ನೊಂದು ಕಡೆ ಹೇಳಿದೆ ಕೂಡ, ಅವ್ರು ಬರ್ತಾ ಇದ್ರೆ ಕೈ ಮುಗಿಬೇಕು ಅಂತ ಅನಿಸುತ್ತೆ. ಅಷ್ಟು ಪ್ರಭಾವ ಬೀರಿದ್ದಾರೆ ಅವರು ನಮ್ಮೆಲ್ಲರ ಹೃದಯಗಳ ಮೇಲೆ. ಆ್ಯಂಡ್ ಅಷ್ಟೇ ಅಲ್ದಿರ ಅವರು ನಿರ್ಮಾಪಕಿಯಾಗಿ
ಎಷ್ಟೋ ಜನ ಹೊಸಬ್ರಿಗೆ ಹೊಸ ಕನಸುಗಳಿಗೆ, ಹೊಸ ಕಥೆಗಳಿಗೆ ಅವರು ವೇದಿಕೆನ ನೀಡಿದ್ದಾರೆ, ಒಂದು ತಳಹದಿ ನೀಡಿದ್ದಾರೆ. ಸೊ ವೆರಿ ಗ್ರೇಟ್ಫುಲ್. ಅಂಥ ಜನರ ಮಧ್ಯೆ ನಾನು ಕೂಡ ಇವತ್ತು ಕೂತಿದ್ದೆ ಅಂತ ಅನ್ನೋದೇ ನನಗೆ ಘನತೆ ತಂದುಕೊಡೋವಂಥ ವಿಷಯ. ಇನ್ನು ಸಾನ್ಯಾ ಅಯ್ಯರ್ ಅವರೇ, ಆ್ಯಕ್ಚುಲಿ ಈಗ ನೀವೇನು ವೇದಿಕೆ ದೊಡ್ಡ ದೊಡ್ಡ ಪ್ರತಿಭಾನ್ವಿತರ ಜೊತೆಗೆ ವೇದಿಕೆ ಹಂಚ್ಕೊಳ್ತಿರೋದೇ ದೊಡ್ಡ ವಿಷಯ ಅಂತ ನೀವು ವೇದಿಕೆಯಲ್ಲಿ ಕೂಡ ಹೇಳಿದ್ರಿ. ಜೊತೆಗೆ ಈ ಒಂದು ಟೀಸರ್ ರಿಲೀಸ್ ಆಗಿರುವಂಥದ್ದು, ನಾಳೆ ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ ಇರುವಂಥದ್ದು, ಅಂದರೆ ಎಲ್ಲೋ ಒಂದು ಕಡೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತ ಅನ್ಬೋದು. ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಬಂದಿದ್ದು, ಅಂದರೆ ಇವತ್ತು ಕನ್ನಡ ಚಿತ್ರರಂಗ ಏನು ಎಸ್ಪೆಷಲಿ 2024ರಲ್ಲಿ ತುಂಬ ಹೊಸಬರ ಪ್ರಯತ್ನಗಳು ಅಂದರೆ ಜನರಿಗೆ ತುಂಬ ಮಟ್ಟಿಗೆ ತಲುಪಿದೆ ಅಂತಲೇ ಹೇಳ್ಬೋದು, ಮನ ಮುಟ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ವರ್ಷದಲ್ಲಿ ನಿಮ್ಮ ಸಿನಿಮಾ ಬರ್ತಾ ಇರೋದು, ಸೊ ಈ ಎಲ್ಲ ಪಾಸಿಟಿವ್ ವೈಬ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಪಾಸಿಟಿವ್ ವೈಬ್ಸ್ ಬಗ್ಗೆ ಅಂದರೆ, ಈಗ ನೀವು ಹೇಳಿದ್ರಲ್ಲ, ನೀವೆಷ್ಟು ಪಾಸಿಟಿವ್ ಹಂಗಂದ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಇಂಥ ಕಾಲದಲ್ಲಿ, ಕಲಿಯುಗದಲ್ಲಿ ಎಲ್ಲರೂ ಬರೀ ಈ ನಕಾರಾತ್ಮಕ ಚಿಂತೆಗಳಲ್ಲೇ ಮುಳುಗೋಗಿರ್ತಾರೆ. ನೀವು ಅದರಲ್ಲಿ ಪಾಸಿಟಿವ್ಸ್ನ ಎತ್ತಿಡ್ತಾ ಇದ್ದೀರಾ. ಸೊ ನಿಮಗೆ ಫಸ್ಟ್ ಧನ್ಯವಾದಗಳು ಹೇಳಬೇಕು. ಇದೇ ಇಯರ್ ಇಷ್ಟು ಫಾಸ್ಟಾಗಿ ಮೂವಿ ಕಂಪ್ಲೀಟ್ ಆಯಿತು ಅಂದರೆ, ನಾವು ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ಮೂವಿ ಶೂಟಿಂಗ್. ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿ ಡಿಸೆಂಬರ್ ಮುಗ್ದೇ ಹೋಯ್ತು ಮೂವಿ. ಮುಗ್ದು ಹೋಗಿ ಇನ್ನೇನು ರಿಲೀಸಿಗೆ ರೆಡಿ ಕೂಡ ಆಗಿದೆ, ಕೆಲವೇ ತಿಂಗಳುಗಳು ಬಾಕಿ. ಸೊ ವೆರಿ ವೆರಿ ಎಕ್ಸೈಟೆಡ್. ಯಾಕಂದರೆ ಇದು ನನ್ನ ಟ್ರಾನ್ಸಿಷನ್, ನನ್ನ ಕಿರುತೆರೆಯಿಂದ ಹಿರಿತೆರೆಗೆ ನನ್ನ ಮೊದಲನೇ ಹೆಜ್ಜೆ. ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಇದೆ. ನೋಡೋಣ. ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಎಲ್ಲ ಅದು ಹೇಳ್ತಾರಲ್ಲ, ಏನಂತೆ, ದೇವರು ಏನಾದರೂ ಕೊಟ್ಟರೆ ಎಲ್ಲ ಒಟ್ಟಿಗೆ ಕೊಡ್ತಾನಂತೆ, ಹಾಗೆ ಅದೇ ಫೀಲಿಂಗ್ ನನಗೆ ಆಗ್ತಾ ಇರೋದು. ಇನ್ನು ಆ್ಯಕ್ಚುಲಿ ಅದೇ ನೀವು ಹೇಳಿದ್ರಿ ಸೆಪ್ಟೆಂಬರಲ್ಲೇನೋ ಸ್ಟಾರ್ಟ್ ಆಗಿದ್ದು ಅಂತ. ಆಗಸ್ಟ್ 31ಗೆ ಎಕ್ಸಾಕ್ಟ್ಲಿ ಮುಹೂರ್ತ ಇತ್ತು. ಅವತ್ತು ಕೂಡ ನಿಮ್ಮನ್ನು ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ ನಾವು. ಸೊ ಅವತ್ತು ಇದ್ದಂತಹ ಜೋಶ್ ಕೂಡ ಇವತ್ತು ಕಾಣ್ತಾ ಇದೆ. ಪ್ಲಸ್ ಇಂದ್ರಜಿತ್ ಲಂಕೇಶ್ ಅವರು ತುಂಬ ದೊಡ್ಡ ಮಟ್ಟದ ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು. ಅಂದರೆ ನಾನು ಎಲ್ರಿಗೂ ಈ ಥರ ಹೇಳಲ್ಲ, ದೀಪಿಕಾ ಪಡುಕೋಣೆ ಅವ್ರಿಗೂ ಅದೇ ಥರ ಹೇಳಿದ್ದೆ, ಅಂದರೆ ಅವರು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತ. ನಿಮ್ಮ ಬಗ್ಗೆನೂ ಅಂದರೆ ಸಾನ್ಯಾ ಅಯ್ಯರ್ ಕೂಡ ನಾನು ಜಾಸ್ತಿ ಮಾತಾಡಲ್ಲ, ಬಟ್ ಅವರು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾರೆ ಅನ್ನುವಂತಹ ಮಾತುಗಳನ್ನು ಆಡಿದರು. ಸೊ ಅವ್ರಿಗೆ ಏನು, ನಿಮ್ಮಲ್ಲಿ ಏನು ಕಂಡಿರ್ಬೋದು ಆ್ಯಕ್ಚುಲಿ ಈ ಒಂದು ಸಿನಿಮಾ ಶೂಟಿಂಗ್ ಪ್ರೋಸೆಸ್ನಲ್ಲಿ ಆ ರೀತಿ ಅವರು ಹೇಳಿಕೆ ಕೊಡಲಿಕ್ಕೆ ಅಂತ? ಇಲ್ಲ, ಅದವ್ರ ದೊಡ್ಡತನ. ಸರ್ ಅಂದರೆ ನೀವು ಸರ್ನೇ ಕೇಳಬೇಕು. ನನಗೆ ಇವತ್ತಿನವರೆಗೂ ಒಂದು ತಲೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಉಳ್ಕೊಂಡಿದೆ. ನನ್ನಲ್ಲಿ ಏನು ನೋಡಿದ್ರಿ ಸರ್, ನನ್ನನ್ನು ಏನು ನೋಡಿ ನನ್ನನ್ನೇ ಆಯ್ಕೆ ಮಾಡ್ಕೊಂಡ್ರಿ ನಿಮ್ಮ ಪಾತ್ರಕ್ಕೆ ಅಂತ. ನನ್ನಲ್ಲೇ ಇರೋ ಕ್ವೆಶ್ಚನು ನೀವೇ ಅವ್ರನ್ನ ಕೇಳ್ಬಿಟ್ಟು ನಂಗೆ ಉತ್ತರ ನೀಡ್ತೀರಾ ಅಂದರೆ ನನಗೆ ಇನ್ನೂ ಉಪಯೋಗಕ್ಕೆ ಬರುತ್ತೆ. ಯಾ. ಸೊ ಇನ್ನು ಆ್ಯಕ್ಚುಲಿ ಈಗ ಸಮರ್ಜಿತ್ ಅವ್ರನ್ನ ನಾವು ಮುಹೂರ್ತದ ದಿನ ನೋಡಿದಾಗ ತುಂಬ ಕ್ಯೂಟ್ ಲವರ್ ಬಾಯ್ ಥರ ಕಾಣಿಸ್ತಾ ಇದ್ರು. ಮತ್ತು ನಿಮ್ಮ ಜೊತೆಗೆ ನೋಡುವಾಗ ಏನೋ ಒಂದು ಕ್ಯೂಟ್ ಲವ್ ಸ್ಟೋರಿ ಇರುತ್ತೆ, ರಿಯಲ್ ಲೈಫ್ ಬೇಸ್ಡ್ ಆನ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಂತ ಕೂಡ ಹೇಳ್ತಿದ್ದಾರೆ ಅಂತ ಅನಿಸಿತ್ತು. ಬಟ್ ಇವತ್ತೇನು ಟೀಸರ್ ನೋಡಿದಾಗ ಇಟ್ ವಾಸ್ ಮೋರ್ ಲೈಕ್ ಅ ಆ್ಯಕ್ಷನ್ ಟೀಸರ್ ಅಂತಲೇ ಹೇಳ್ಬೋದು. ಜೊತೆಗೆ ಇದಕ್ಕಿಂತ ಮೊದಲು ನಿಮ್ಮಿಬ್ಬರ ಒಂದು ಫೋಟೋಶೂಟ್ ಆ್ಯಕ್ಚುಲಿ ಸ್ವಲ್ಪ ವೈರಲ್ ಆಯಿತು. ಜೊತೆಗೆ ತಾನ್ಯಾ ಹೋಪ್ ಜೊತೆಗೆ ಅವರ ಒಂದು ನೃತ್ಯ ಕೂಡ ವೈರಲ್ ಆಗಿತ್ತು. ಅಂದರೆ ಏನು ಅಂದರೆ ಎಕ್ಸಾಕ್ಟ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಜನಗಳನ್ನು ತಲುಪೋದಕ್ಕೆ ಏನೇನೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇಕೋ ಅದನ್ನೆಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು. ಸೊ ಸಿನಿಮಾ ಇನ್ನೇನು ಜೂನಲ್ಲಿ ರಿಲೀಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ, ಡೇಟ್ ಇನ್ನೂ ಗೊತ್ತಿಲ್ಲ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿನಿಮಾ ಅಂದರೆ ಫಸ್ಟ್ ಟೈಮ್ ನಿಮ್ಮ ಸಿನಿಮಾ ದೊಡ್ಡ ತೆರೆ ಮೇಲೆ ಬರಲಿಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಸೊ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಈ ಸಿನಿಮಾ ನೋಡಲಿಕ್ಕೆ ಬರ್ಬೋದು ಜನಗಳು ಅಂತ? ಮೈಂಡನ್ನು ಫ್ರೀ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಯಾವುದೇ ಸಿನಿಮಾ ಆಗಿರಲಿ, ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಲೇಬಾರ್ದು. ಮೈಂಡನ್ನು ಯಾವತ್ತೂ ಕಾಮಾಗಿ ಸಿನಿಮಾ ಎಂಜಾಯ್ ಮಾಡೋಣ. ನಾನು ಅಷ್ಟು 3 ಗಂಟೆಗಳ ಕಾಲ ಸಿನಿಮಾ ನೋಡ್ತೀವೋ ಅಥವಾ 2.5 ಗಂಟೆಗಳ ಕಾಲ ಸಿನಿಮಾ ನೋಡ್ತೀವೋ, ನೋಡಿ ಮನೋರಂಜನೆ ತಗೊಂಡು ಖುಷಿಯಾಗಿ ಏನಿರುತ್ತೋ, ಅಂದರೆ ಯಾವುದೇ ತರಹದ ವಿಮರ್ಶೆ ಆಗಿರಲಿ ಕೊಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸಿನಿಮಾ ಇರೋದೇ ಅಂದರೆ ಬೇರೆ ಬೇರೆ ತರಹದ ಸಿನಿಮಾ ಬರುತ್ತೆ. ಕೆಲವೊಂದಷ್ಟು ಒಂದು ಸಂದೇಶ ಕೊಡುವ ಸಿನಿಮಾ ಆಗಿರುತ್ತೆ, ಇನ್ನು ಕೆಲವೊಂದಷ್ಟು ಸುಮ್ಮನೆ ತಮಾಷೆಗೆ ಟೈಮ್ ಪಾಸಿಗೆ ನೋಡುವಂಥ ಸಿನಿಮಾ ಆಗಿರುತ್ತೆ. ಬಟ್ ಪ್ರತಿಯೊಂದು ಸಿನಿಮಾಯಿಂದನೂ ನಾವು ಏನಾದರೂ ಒಂದು ತೊಗೊಂಡು ಹೋಗ್ತೀವಿ. ಈ ಸಿನಿಮಾಯಿಂದನೂ ಕೂಡ ನೀವು ಏನೋ ಒಂದನ್ನ ತೊಗೊಂಡು ಹೋಗ್ತೀರಾ, ಏನೋ ಅನ್ನೋದನ್ನು ನೀವೇ ಸಿನಿಮಾ ನೋಡ್ಬಿಟ್ಟು ನಿಮ್ಗೇನು ಇಷ್ಟ ಆಯಿತು ಅಂತ ಹೇಳಬೇಕಾಗುತ್ತೆ.
ಇನ್ನು ಸಾನ್ಯ ಅವರೇ, ಈಗ ಫಾರ್ ಎಕ್ಸಾಂಪಲ್ ನೀವೀಗ ಸಿನ್ಸ್ ಯು ಆರ್ ಅನ್ ಆಕ್ಟ್ರೆಸ್, ನೀವು ಆ್ಯಕ್ಚುಲಿ ಈಗ ಲೈಫ್ ಅಂದರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಹೊಂದೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ನೀವು ಗಮನ ವಹಿಸಿರ್ತೀರ. ಈಗ ಆಲ್ಮೋಸ್ಟ್ ಹೇಗಾಗಿದೆ ಅಂತಂದರೆ ಎಲ್ರಿಗೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಗ್ರತೆ ಮೂಡ್ತಾ ಇದೆ. ಅಂದರೆ ಮೊದಲೆಲ್ಲ ಅನ್ಕೊಳ್ತಿದ್ರು ಅವರೆಲ್ಲ ಸೆಲೆಬ್ರಿಟೀಸ್ ಅಪ್ಪ ಅದಕ್ಕೆ ಹೆಂಗಿರ್ತಾರೆ ಅಂತ. ಈಗ ಎಲ್ಲರಲ್ಲೂ ಅದು ಒಂಥರ ಜಾಗೃತವಾಗ್ತಾ ಇದೆ. ಸೊ ನಿಮ್ಮ ಒಂದು ಸ್ಕಿನ್ ಕೇರ್ ರೊಟೀನ್ ಅಥವಾ ಲೈಫ್ ಸ್ಟೈಲ್ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಸಣ್ಣದಾಗಿ ಸ್ವಲ್ಪ ಬ್ರೀಫ್ ಆಗಿ ಏನಾದರೂ ಹೇಳ್ಕೊಳ್ಳೋದಾದ್ರೆ. ಅಂದರೆ ಈಗ ಸಿನಿಮಾಗೋಸ್ಕರನೇ ನಾನು ವರ್ಕೌಟ್ ಮಾಡಬೇಕು ಅಥವಾ ಹೆಲ್ದಿ ಆಗಿರಬೇಕು ಅಂದರೆ ಅದಾಗಲ್ಲ. ನನ್ನ ಲೈಫ್ಗೋಸ್ಕರ, ನನ್ನ ಜೀವನಕ್ಕೋಸ್ಕರ ನಾನು ಹೆಲ್ದಿ ಆಗಿರಬೇಕು. ಸೊ ನಾನು ಒಂದ್ರಲ್ಲಿ ಬಿಲೀವ್ ಮಾಡ್ತೀನಿ, ದಿನ ಯಾವುದಾದ್ರೂ ಒಂದು ತರಹದ ಮೂವ್ಮೆಂಟ್ ಇರಬೇಕು ಬಾಡಿಗೆ. ನೀನು ವಾಕ್ ಮಾಡ್ತೀಯೋ, ರನ್ ಮಾಡ್ತೀಯೋ, ಸ್ವಿಮ್ ಮಾಡ್ತೀಯೋ, ಡ್ಯಾನ್ಸ್ ಮಾಡ್ತೀಯೋ, ಜಿಮ್ ಮಾಡ್ತೀಯೋ, ಜಿಮ್ನಾಸ್ಟಿಕ್ಸ್ ಮಾಡ್ತೀಯೋ, ನಿನ್ನಿಷ್ಟ ಏನಾದರೂ ಮಾಡು, ಬಟ್ ಯು ಹ್ಯಾವ್ ಟು ಮೂವ್ ಯುವರ್ ಬಾಡಿ. ನಮ್ಮ ಬಾಡಿನ ನಾವು ಮೂವ್ ಮಾಡಿದಾಗ ಮೈಂಡ್ ಕೂಡ ಕ್ಲಿಯರ್ ಆಗುತ್ತೆ. ಮೈಂಡ್ ಕ್ಲಿಯರ್ ಆದರೆ, ನಮ್ಮ ಯೋಚನೆಗಳು ಕ್ಲಿಯರ್ ಆದರೆ, ನಮ್ಮ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ, ನಮ್ಮ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ದಿಸ್ ಈಸ್ ಆಲ್ ಜಸ್ಟ್ ಅ ಮೈಂಡ್ ಗೇಮ್. ಎವ್ರಿಥಿಂಗ್ ಇಸ್ ಜಸ್ಟ್ ಅ ಮೈಂಡ್ ಗೇಮ್. ಸೊ ಫಸ್ಟ್ ನಿಮ್ಮ ಮೈಂಡ್ನ ಕಾಂಕ್ವೈರ್ ಮಾಡಿಕೊಂಡ್ರೆ ಇನ್ನೆಲ್ಲ ಆರಾಮಾಗಿ ಸಿಗುತ್ತೆ. ಅದೇ ನೀವೀಗ ಮೈಂಡ್ ಗೇಮ್ ಅಂತ ಹೇಳಿದ ತಕ್ಷಣ ನಂಗೆ ಒಂದು ಥಾಟ್ ತಲೆಯಲ್ಲಿ ಬಂತು. ಅಂದರೆ ಪಾಸಿಟಿವ್ಸ್ ಎಷ್ಟೊಂದು ಒಟ್ಟೊಟ್ಟಿಗೆ ಆಗ್ತಾ ಇರೋದ್ರ ಬಗ್ಗೆ ನಿಮಗೆ ಖುಷಿ ಇದೆ, ಅದೇ ಥರನೇ ನೆಗೆಟಿವ್ಸ್ ಕೂಡ ಸಾಕಷ್ಟು ಲೈಫಲ್ಲಿ ನಡೀತಾ ಇರುತ್ತೆ. ಎಗೇನ್ ದಟ್ಸ್ ಎ ಮೈಂಡ್ ಗೇಮ್. ಎಗೇನ್ ಅಂದರೆ ನಾವು ಅದನ್ನು ಹೆಂಗೆ ನೋಡ್ತೀವಿ ಅನ್ನೋದೇ ಮೈಂಡ್ ಗೇಮ್ ಅಂತಲೂ ಹೇಳ್ಬೋದು. ಸೊ ನೀವು ನೆಗೆಟಿವ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸಾನ್ಯ ಅವರು ಅಂತ? ಆದಷ್ಟು ನಾವು ನೋಡಿದ್ವಿ ಬಿಗ್ ಬಾಸಲ್ಲಿ ಆಗಿರ್ಬೋದು, ಅಥವಾ ನೀವು ಹೊರಗಡೆ ಬಂದ ಮೇಲೆ ಜನಗಳ ಒಂದು ನಕಾರಾತ್ಮಕ ಪ್ರತಿಕ್ರಿಯೆಗಳಿಗೆಲ್ಲ ಯಾವ ರೀತಿ ಒಂದು ನೀವು ಪೊಲೈಟಾಗಿ ಉತ್ತರ ಕೊಡ್ತೀರಾ ಅಥವಾ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ನೋಡಿದ್ವಿ. ಬಟ್ ಆ್ಯಸ್ ಅ ಪರ್ಸನ್ ನೀವು ನೆಗೆಟಿವಿಟಿನ ಹೆಂಗೆ ನೋಡ್ತೀರಾ ಅಂತ? ಇವಾಗ ಅದಕ್ಕೆ ಹೆಂಗೆ ಉತ್ತರ ಕೊಡಬೇಕು ಅಂದರೆ, ಮುಂಚೆ ಆದರೆ ನನಗೆ ನನಗೆ ಸ್ವಲ್ಪ ಅಫೆಕ್ಟ್ ಆಗೋದು. ಬಟ್ ಇವಾಗ ಬೆಳೀತಾ ನನಗೆ ಏನರ್ಥ ಆಗಿರೋದು ಅಂದರೆ, ಯಾವತ್ತೂ ಯಾರಾದರೂ ಏನಾದರೂ ನೆಗೆಟಿವ್ ಆಗಿ ಹೇಳಿದ್ರೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ, ಅದು ಅವರ ಏನಂತಾರೆ, ಅವರ ಒಂದು ಅನ್ಹೀಲ್ಡ್ ಪಾರ್ಟ್ ಅಥವಾ ಅವರ ಒಂದು ಅವ್ರದ್ದೇ ಒಂದು ಪ್ರಿಸಂಪ್ಷನ್ ಆಗಿರಬಹುದು. ಅದನ್ನ ಇನ್ನೊಬ್ಬರ ಮೇಲೆ ಹೇರ್ತಾ ಇರ್ತಾರೆ. ಯಾವತ್ತೂ ನೋಡಿದ್ದೆಲ್ಲ ನಿಜ ಅಲ್ಲ, ಕೇಳಿದ್ದೆಲ್ಲ ನಿಜ ಅಲ್ಲ. ಅದು ಹಾಡೇ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ವಿಷಯವು ತಿಳಿಯುವುದು ಅಂತ. ಸೊ ಹಾಗೇನೆ ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಏನೋ ಇಷ್ಟ ಆಗಲಿಲ್ವಾ ಕಮೆಂಟ್ ಮಾಡಿಬಿಡೋದು. ಸೊ ಈ ಥರ ಇದ್ದಾಗ ಅದೆಲ್ಲ ತಲೆಗೆ ಹಚ್ಕೊಳಕ್ಕೆ ಆಗೋದೂ ಇಲ್ಲ. ಮುಂಚೆನೂ ಪ್ರಾಬಬ್ಲಿ, ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇಷ್ಟೊಂದು ನೆಗೆಟಿವಿಟಿ ಇಷ್ಟೊಂದು ಜಾಸ್ತಿ ಆಗ್ತಿದೆಯೇನೋ. ಮುಂಚೆ ಕೂಡ ಆ್ಯಕ್ಟರ್ಸ್ ಇದ್ದರು, ಮುಂಚೆ ಕೂಡ ಕಲಾವಿದರಿದ್ರು, ಅವ್ರಿಗೂ ಕೂಡ ಸಿಗ್ತಾ ಇತ್ತು. ಬಟ್ ಎಲ್ಲದಕ್ಕೂ ಏನು ಪರಿಹಾರ ಅಂತ ಅಂದರೆ, ಯಾವುದನ್ನು ಮನ್ಸಿಗೆ ಹಚ್ಕೋಬಾರ್ದು ಅಷ್ಟೆ. ಅವ್ರು ಯಾವ ಪರಿಸ್ಥಿತಿಲಿದ್ರು, ಅವ್ರು ಬೆಳೆದು ಬಂದಿದ್ದ ರೀತಿ ಯಾವುದೋ, ಅಥವಾ ಅವ್ರ ಪ್ರಕಾರ ನಾನು ನಿಜವಾಗ್ಲೂ ಮಾಡ್ತಿರೋದು ತಪ್ಪ ಅನ್ನೋದಾದರೆ ನಾನು ಅದನ್ನು ತೊಗೋತೀನಿ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂದರೆ ಖಂಡಿತ ಮೋಸ್ಟ್ ವೆಲ್ಕಮ್ ಟು ರಿಸೀವ್ ಇಟ್, ಕೊಡಿ. ಯಾಕಂದರೆ ನಾನು ಕಲಾವಿದೆಯಾಗಿ, ಅದಕ್ಕೂ ಮಿಗಿಲಾಗಿ ನಾನು ಮನುಷ್ಯರಾಗಿ ಬೆಳಿಬೇಕು. ಸೊ ಎನಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನಾನು ತೊಗೋತೀನಿ. ಬಟ್ ಬೇಕು ಅಂತ ನೆಗೆಟಿವ್ ಮಾಡಿದ್ರೆ ಅದು ಇಲ್ಲಿ ಒಳಗಡೆ ಹೋಗೋದೇ ಇಲ್ಲ, ಅದು ಇಲ್ಲಿಂದನೇ ಯೂಟರ್ನ್ ಅದು. ಎಸ್, ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ನಿಮ್ಮ ತಾಯಿಯವರು ಕೂಡ ನಿಮ್ಮ ಈ ಒಂದು ಇವೆಂಟ್ಗೆ ಅಕಂಪನಿ ಮಾಡಿದರು. ಮತ್ತು ಸಾಕಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ನ ಸಿನಿಮಾ ಇದು. ಮತ್ತು ಟೆಕ್ನಿಕಲಿ ಕೂಡ ಸಿಕ್ಕಾಬಟ್ಟೆ, ಅಂದರೆ ಮ್ಯೂಸಿಷಿಯನ್ಸೇ 4 ಜನ ಇದ್ದಾರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡೋರೇ ಇನ್ನೊಬ್ರು ಇದ್ದಾರೆ. ಅಂದರೆ ಎಲ್ಲ ಒಂದು ವಿಭಾಗದಲ್ಲೂ ಒಂದು ರೀತಿ ನಮಗೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇರುವಂತಹ ಸಿನಿಮಾ. ಸೊ ಗೌರಿ ಸಿನಿಮಾ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸಾನ್ಯ ಅಯ್ಯರ್ ಅವರು ಅಂತ? ಫಸ್ಟ್ ಆಫ್ ಆಲ್, ನನ್ನ ಫ್ಯಾಮಿಲಿಲಿತ್ತು. ನನ್ನ ಫ್ಯಾಮಿಲಿ ನನ್ನ ಬೆಳವಣಿಗೆನ ಅವ್ರ ಕಣ್ಣಾರೆ ನೋಡ್ತಿದ್ದಾರೆ ಅನ್ನೋದು ನನಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ನನ್ನ ಅಜ್ಜಿ ಕೂಡ ಇಲ್ಲಿದ್ದರು, ನಮ್ಮ ಅಮ್ಮ ಇದ್ದರು, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದರು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಆಲ್ ವಿಟ್ನೆಸ್ ದಿಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಮಾಧ್ಯಮ ಮಿತ್ರರಿದ್ದರು. ಇವತ್ತು ನಾನು ಇಷ್ಟು ಮಟ್ಟಿಗೆ ಬೆಳೆದಿರೋದು ಕಾರಣನೇ ಮಾಧ್ಯಮದ ಮೂಲಕ. ಮಾಧ್ಯಮ ಇರಲಿಲ್ಲ ಅಂದಿದ್ರೆ ನನ್ನ ಕಲೆ ಆಡಿಯನ್ಸಿಗೆ ರೀಚ್ ಆಗಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಥ್ಯಾಂಕ್ಸ್ ಟು ಯು ಆಲ್, ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಗೌರಿ ಸಿನಿಮಾ ಆದಷ್ಟು ಬೇಗ ನಿಮ್ಮದಾಗುತ್ತೆ. ಇನ್ನೇನು ಹೋಗ್ತಾ
ಇನ್ನೂ ಟೀಸರ್ ಬರುತ್ತೆ, ಟ್ರೇಲರ್ ಬರುತ್ತೆ, ಅಥವಾ ಇನ್ನೊಂದಷ್ಟು ವಿಡಿಯೋಸ್ ಫೋಟೋಸ್ ಎಲ್ಲ ರಿಲೀಸ್ ಆಗುತ್ತೆ. ನೋಡಿ ಹರಸಿ ಹಾರೈಸಿ, ಪ್ರೋತ್ಸಾಹ ಅಂತೂ ಯಾವಾಗಲೂ ಇರಲೇಬೇಕು. ಏನೇ ಇರಲಿ ತಿಳಿಸ್ಕೊಡಿ ನಮಗೆ, ಯಾಕಂದರೆ ಒಬ್ಬರಿಂದ ಒಬ್ರು ಕಲಿಬೇಕು, ಒಬ್ಬರಿಂದ ಒಬ್ರು ಬೆಳಿಬೇಕು. ಸೊ ನಮ್ಮ ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂದರೆ ಆನೆಸ್ಟ್ ಒಪಿನಿಯನ್ಸ್ ಬೇಕಾಗುತ್ತೆ. ಸೊ ಅದನ್ನು ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸಾನಿಯಾ ಅವರೇ, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸಾನಿಯಾ ಅಯ್ಯರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.